ನೋಡ್ಕೊಳ್ಳಿ, ಜಾಯಿಂಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ಸ್. ದ ಜಾಯಿಂಟ್ ಡಿಸ್ಟ್ರಿಬ್ಯೂಷನ್ ಆಫ್ ಟೂ ರ್ಯಾಂಡಮ್ ವೇರಿಯೇಬಲ್ಸ್ ಎಕ್ಸ್ ಆ್ಯಂಡ್ ವೈ ಈಸ್ ಆಸ್ ಫಾಲೋಸ್. ನೋಡಿ, ಇಲ್ಲಿ ಎಕ್ಸ್ ಕೊಟ್ಟಿದ್ದಾರೆ 1 5, ವೈ -4 2 7 ಮತ್ತು ರಿಲೇಟೆಡ್ ಪ್ರಾಬಬಿಲಿಟೀಸ್ ಕೊಟ್ಟಿದ್ದಾರೆ. ಇದಕ್ಕೆ ಜಾಯಿಂಟ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಕಂಪ್ಯೂಟ್ ದ ಫಾಲೋಯಿಂಗ್. ಫಸ್ಟ್ ಇ ಆಫ್ ಎಕ್ಸ್ ಆ್ಯಂಡ್ ಇ ಆಫ್ ವೈ, ಆಮೇಲೆ ಇ ಆಫ್ ಎಕ್ಸ್ ವೈ, ಸಿಗ್ಮಾ ಎಕ್ಸ್ ಸಿಗ್ಮಾ ವೈ, ಕೋವೇರಿಯನ್ಸ್ ಆರ್ ಎಕ್ಸ್ ವೈ, ಕೋರಿಲೇಷನ್ ಆಫ್ ಎಕ್ಸ್ ವೈ. ಇದನ್ನ ಯಾವ ಥರ ಫೈಂಡ್ ಮಾಡೋದು ನೋಡಿ. ಫಸ್ಟ್ ಏನು ಮಾಡಬೇಕು, ನೀವು ಇದನ್ನ ಮಾಡೋಕ್ಕೆ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ನ ಫೈಂಡ್ ಮಾಡಬೇಕು ಅಂತ. ಸೊಲ್ಯೂಷನ್ ಫಸ್ಟು ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್. ಇದನ್ನ ಯಾವ ಥರ ಮಾಡೋದು ನೋಡಿ. ಎಕ್ಸ್ ಐ ಬರ್ಕೊಳ್ಳಿ, ಎಫ್ ಆಫ್ ಎಕ್ಸ್ ಐ ಬರ್ಕೊಳ್ಳಿ. ಇಲ್ಲಿ ಎಕ್ಸ್ ಐ ಬರ್ಕೋಬೇಕು, ಇಲ್ಲಿ ಎಫ್ ಆಫ್ ಎಕ್ಸ್ ಐ. ಇಲ್ಲಿ ಎಕ್ಸ್ ಐ ಅಂದರೆ ಇದನ್ನ ಎಕ್ಸ್ ವ್ಯಾಲ್ಯೂಸ್ನ ಕೊಡಬೇಕು. 1 5, ಎಕ್ಸ್ ಐಗೆ 1 ಮತ್ತು 5. ಎಫ್ ಆಫ್ ಎಕ್ಸ್ ಐ ಯಾವ ಥರ ಮಾಡೋಣ ಅಂದರೆ, ನೋಡ್ಕೊಳ್ಳಿ, ಎಫ್ ಆಫ್ ಎಕ್ಸ್ ಐ ಮಾಡೋದು ಯಾವ ಥರ ಅಂದರೆ, ಈಗ 1 ಇದೆಯಲ್ಲ ಎಕ್ಸ್ಗೆ, ಅಲ್ಲಿ 1ಗೆ ರಿಲೇಟೆಡ್ ವ್ಯಾಲ್ಯೂಸ್ ಏನಿದೆ ಅದು ಆ್ಯಡ್ ಮಾಡಿ, ಪ್ರಾಬಬಿಲಿಟಿ ವ್ಯಾಲ್ಯೂಸ್. 1/8 ಪ್ಲಸ್ 1/4 ಪ್ಲಸ್ 1/8 ಎಷ್ಟು ಬರುತ್ತೆ? 1/2 ಬರುತ್ತೆ. ಅದೇ ಥರ 5ಗೆ ಪ್ರಾಬಬಿಲಿಟೀಸ್ನ ಆ್ಯಡ್ ಮಾಡಿ, ಅದು ಸೇಮ್ ಬರುತ್ತೆ. 1/4 ಪ್ಲಸ್ 1/8 ಪ್ಲಸ್ 1/8 ಎಷ್ಟು ಬರುತ್ತೆ? 1/2. ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಆದ ತಕ್ಷಣ ಡಿಸ್ಟ್ರಿಬ್ಯೂಷನ್ ಆಫ್ ವೈ ಮಾಡ್ಕೋಬೇಕು. ಡಿಸ್ಟ್ರಿಬ್ಯೂಷನ್ ಆಫ್ ವೈ ಯಾವ ಥರ ಅಂದರೆ, ವೈ ಜೆ ಬರ್ಕೋಬೇಕು, ಕೆಳಗಡೆ ಜಿ ಆಫ್ ವೈ ಜೆ ಬರ್ಕೋಬೇಕು. ಇಲ್ಲಿ ನೋಡಿ, ವೈ ಜೆ ಅಂದರೆ ಈ ವ್ಯಾಲ್ಯೂ, ವೈ ವ್ಯಾಲ್ಯೂಸು -4 2 7. ವೈ ವ್ಯಾಲ್ಯೂಸ್ನ ಇಲ್ಲಿ ಬರೀತೀವಿ, -4 2 7. ಜಿ ಆಫ್ ವೈ ಜೆ ಅಂದರೆ -4 ರಿಲೇಟೆಡ್ ಪ್ರಾಬಬಿಲಿಟೀಸ್ನ ಆ್ಯಡ್ ಮಾಡಬೇಕು. 1/8 ಪ್ಲಸ್ 1/4 ಎಷ್ಟು ಬರುತ್ತೆ? 3/8. ಆಮೇಲೆ 2 ರಿಲೇಟೆಡ್ ಪ್ರಾಬಬಿಲಿಟೀಸ್ನ ಆ್ಯಡ್ ಮಾಡಬೇಕು. 1/4 ಪ್ಲಸ್ 1/8 3/8. ಆಮೇಲೆ 7 ರಿಲೇಟೆಡ್ನ ಪ್ರಾಬಬಿಲಿಟೀಸ್ನ ಆ್ಯಡ್ ಮಾಡಬೇಕು. 1/8 ಪ್ಲಸ್ 1/8 1/4 ಆಗುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು? ಈಗ ನೋಡಿ, ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸು ಡಿಸ್ಟ್ರಿಬ್ಯೂಷನ್ ಆಫ್ ವೈ ಆದಮೇಲೆ ಈ ಕ್ವಶನ್ ನೋಡಿ, ಇ ಆಫ್ ಎಕ್ಸ್ ಇ ಆಫ್ ವೈನ ಮಾಡಬೇಕು. ಫಸ್ಟು ಇ ಆಫ್ ಎಕ್ಸ್ ಮಾಡಬೇಕು. ಇ ಆಫ್ ಎಕ್ಸ್ಗೆ ಫಾರ್ಮುಲಾ ಸಮೇಷನ್ ಆಫ್ ಎಕ್ಸ್ ಐ ಇಂಟು ಎಫ್ ಆಫ್ ಎಕ್ಸ್ ಐ. ನೋಡಿ, ಎಕ್ಸ್ ಐ ಎಫ್ ಆಫ್ ಎಕ್ಸ್ ಐ ಯಾವ ಟೇಬಲ್ ಬರುತ್ತೆ ನೋಡಿ. ಈಗ ಒಂದು ನೋಡಿ, ಜಾಯಿಂಟ್ ಡಿಸ್ಟ್ರಿಬ್ಯೂಷನ್ನು, ಇದು ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್, ಡಿಸ್ಟ್ರಿಬ್ಯೂಷನ್ ಆಫ್ ವೈ. ಎಕ್ಸ್ ಐ ಎಫ್ ಆಫ್ ಎಕ್ಸ್ ಐ ಬರೋದು ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಅಲ್ಲಿ. ನೋಡಿ, ಇದು ಮಾಡಿದಾಗ ನೀವು ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ನ ನೋಡಬೇಕು. ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡಿ, ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸಲ್ಲಿ ಸಮೇಷನ್ ಆಫ್ ಎಕ್ಸ್ ಐ ಇಂಟು ಎಫ್ ಆಫ್ ಎಕ್ಸ್ ಐ ಅಂದರೆ ಎಕ್ಸ್ ಐ ಇಂಟು ಎಫ್ ಆಫ್ ಎಕ್ಸ್ ಐ ಮಾಡಿ ಆ್ಯಡ್ ಮಾಡಬೇಕು. ಅಂದರೆ ಇದು ನೋಡಿ, 1 ಇಂಟು 1/2 ಪ್ಲಸ್ 5 ಇಂಟು ಫಸ್ಟ್ ಮಲ್ಟಿಪ್ಲೈ ಮಾಡಿ 2, ಆಮೇಲೆ ಆ್ಯಡ್ ಮಾಡಬೇಕು ಅಂತ ಅದರ ಅರ್ಥ. ಇಲ್ಲಿ ಹೆಂಗೆ ಅಂದರೆ ಎಕ್ಸ್ ಐ ಇಂಟು ಎಫ್ ಆಫ್ ಎಕ್ಸ್ ಐ ಅಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ನೋಡಿ, ಎಕ್ಸ್ ಐ ಏನು 1 ಇಂಟು 1/2 ಪ್ಲಸ್ ಅದೇ ಥರ ಆ್ಯಡ್ ಮಾಡ್ಕೊಂಡು ಹೋಗಬೇಕು. 5 ಇಂಟು 1/2. ಇದು ಒಂದು ಇ ಆಫ್ ಎಕ್ಸ್. ನೆಕ್ಸ್ಟು ಇ ಆಫ್ ವೈ. ಇ ಆಫ್ ವೈಗೆ ಫಾರ್ಮುಲಾ ಸಮೇಷನ್ ಆಫ್ ವೈ ಜೆ ಇಂಟು ಜಿ ಆಫ್. ಫಾರ್ಮುಲಾ ಜ್ಞಾಪಕ ಇಟ್ಕೊಂಡ್ರೆ ಯಾವ ಟೇಬಲ್ ನೋಡಬೇಕು ಗೊತ್ತಾಗ್ಬಿಡುತ್ತೆ ನಿಮಗೆ, ಅಂದರೆ ಯಾವ ಡಿಸ್ಟ್ರಿಬ್ಯೂಷನ್ ನೋಡಬೇಕು ಗೊತ್ತಾಗ್ಬಿಡುತ್ತೆ. ಈಗ ನೋಡಿ, ವೈ ಜೆ ಜಿ ಆಫ್ ವೈ ಜೆ ಬರೋದು ಡಿಸ್ಟ್ರಿಬ್ಯೂಷನ್ ಆಫ್ ವೈ. ಇಲ್ಲಿ ನೋಡಿ, -4 ಇಂಟು ಅದು -4 ಇಂಟು 3/8 ಪ್ಲಸ್ 2 ಇಂಟು 3/8 ಪ್ಲಸ್ 7 ಇಂಟು 1/4.
minus 4 into 3 by 8 plus 2 into 3 by 8 plus 7 into 1 by 4. ನೋಡಿ ಇದು ಬರ್ಕೊಬಿಡೋಣ, ಕ್ಯಾಲ್ಸಿಲಿ ಒಂದೇ ಸತಿ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಇ ಆಫ್ ಎಕ್ಸ್ ಆಯಿತು, ಇ ಆಫ್ ವೈ ಆಯಿತು. ನೆಕ್ಸ್ಟ್ ಬಂದು ಇ ಆಫ್ ಎಕ್ಸ್ ವೈ. ಇಲ್ಲಿ ಇ ಆಫ್ ಎಕ್ಸ್ ವೈಗೆ ಫಾರ್ಮುಲಾ ಸಮೇಷನ್ ಆಫ್ ಎಕ್ಸ್ ಐ ವೈ ಜೆ ಜೆ ಐ ಜೆ. ಇಲ್ಲಿ ನೋಡಿ ಈ ಯಾವ ಡಿಸ್ಟ್ರಿಬ್ಯೂಷನಲ್ಲಿ ಸಿಗುತ್ತೆ. ಈಗ ನೋಡಿ ಎಕ್ಸ್ ಮತ್ತು ಎಫ್ ಆಫ್ ಎಕ್ಸ್ ಐ ಸಿಗೋದು ನಿಮಗೆ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸಲ್ಲಿ, ವೈ ಜೆ ಜಿ ಆಫ್ ವೈ ಜೆ ಸಿಗೋದು ನಿಮಗೆ ಡಿಸ್ಟ್ರಿಬ್ಯೂಷನ್ ಆಫ್ ವೈಲಿ, ಎಕ್ಸು ವೈ ಜೆ ಐ ಜೆ ಸಿಗೋದು ಜಾಯಿಂಟ್ ಡಿಸ್ಟ್ರಿಬ್ಯೂಷನಲ್ಲಿ. ಗೊತ್ತಾಗ್ತದೆ ಇದರಲ್ಲಿ ಹೆಂಗೆ ಅಂದರೆ ಎಕ್ಸು ಇಂಟು ವೈ ಇಂಟು ಜೆ ಮಲ್ಟಿಪಲ್, ಇದು ಜೆ ವ್ಯಾಲ್ಯೂಸ್. ಅರ್ಥ ಆಗ್ತಿದೆಯಾ? ಜೆ ಐ ಜೆ ವ್ಯಾಲ್ಯೂಸ್ ಇದು ಎಕ್ಸ್ ಐ ವ್ಯಾಲ್ಯೂಸ್, ಇದು ವೈ ಜೆ ವ್ಯಾಲ್ಯೂಸ್. ಇದು ಹೆಂಗೆ ಮಾಡಬೇಕಂದ್ರೆ ಇದು ಇಂಟು ಇದಕ್ಕೆ ರಿಲೇಟೆಡ್ ಪ್ರಾಬಿಲಿಟಿ 1/8, 1 ಇಂಟು minus 4 into 1/8 plus next 1 into 2 into 1/4 plus 1 into 7 into 1/8 plus 5 into minus 4 into 1/4 plus 5 into 2 into 1/8 plus 5 into 7 into 1/8. ಇದು ಒಂದು ಇ ಆಫ್ ಎಕ್ಸ್. ಅರ್ಥ ಆಗ್ತಿದೆಯಾ? ಈಗ ಇ ಆಫ್ ಎಕ್ಸ್ ವೈ ಆದ ತಕ್ಷಣ ನಿಮಗೆ ಸಿಗ್ಮಾ ಏನು ಬರುತ್ತೆ ಈಗ ನೋಡಿ, ಮೂರನೇದು ಫೈಂಡ್ ಮಾಡಿ ಅಂತ ಕೇಳಿರೋದು ನಿಮಗೇನು ಕ್ವಶನಲ್ಲಿ, ಸಿಗ್ಮಾ ಎಕ್ಸ್ ಸಿಗ್ಮಾ ವೈ. ಅರ್ಥ ಆಗ್ತಿದೆಯಾ? ಸಿಗ್ಮಾ ಎಕ್ಸ್ಗೆ ಫಾರ್ಮುಲಾ ನಮ್ಮ ಕೈ ಇಲ್ಲಿ ಬರೀತೀನಿ. ಸಿಗ್ಮಾ ಎಕ್ಸ್ಗೆ ಫಾರ್ಮುಲಾ ಬಂದು ಸಿಗ್ಮಾ ಎಕ್ಸ್ ಸ್ಕ್ವೇರ್ ಬರುತ್ತೆ, ಇ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಇ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್. ಸಿಗ್ಮಾ ವೈ ಸ್ಕ್ವೇರ್ಗೆ ಫಾರ್ಮುಲಾ ಇ ಆಫ್ ವೈ ಸ್ಕ್ವೇರ್ ಮೈನಸ್ ಇ ಆಫ್ ವೈ ಹೋಲ್ ಸ್ಕ್ವೇರ್. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಸಿಗ್ಮಾ ಎಕ್ಸು ಸಿಗ್ಮಾ ವೈಗೆ ಆಯಿತು. ನೆಕ್ಸ್ಟ್ ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈಗೆ ಫಾರ್ಮುಲಾ ಬಂದು ನಾವು ಇಟ್ಕೊಳ್ಳಿ. ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈಗೆ ಫಾರ್ಮುಲಾ ಬಂದು ಒಂದು ಐಡಿಯಾ ಸಿಗುತ್ತೆ ನಿಮಗೆ ಏನೇನು ಬೇಕಾಗುತ್ತೆ ಅಂತ. ಇ ಆಫ್ ಎಕ್ಸ್ ವೈ ಮೈನಸ್ ಇ ಆಫ್ ಎಕ್ಸ್ ಇಂಟು ಇ ಆಫ್ ವೈ. ಇದು ಫಾರ್ಮುಲಾ ಫಾರ್ ಕೋವೇರಿಯನ್ಸು. ಕೋರಿಲೇಷನ್ ಆಫ್ ಎಕ್ಸ್ ಕಾಮ ವೈಗೆ ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸಿಗ್ಮಾ ವೈ. ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡಿ, ಇದಕ್ಕೆಲ್ಲ ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಯಾವ್ದ್ಯಾವ್ದು ಬೇಕು ಗೊತ್ತಾಗುತ್ತೆ. ಇ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಅಂತ. ಇ ಆಫ್ ಎಕ್ಸ್ ಸ್ಕ್ವೇರು, ಇ ಆಫ್ ಎಕ್ಸ್, ಇ ಆಫ್ ವೈ ಸ್ಕ್ವೇರ್, ಇ ಆಫ್ ಎಕ್ಸ್ ವೈ, ಈ 4ನ ಫೈಂಡ್ ಮಾಡ್ಕೋಬೇಕು. 5. ಒಂದು ಇ ಆಫ್ ಎಕ್ಸು, ಒಂದು ಇ ಆಫ್ ವೈ, ಇ ಆಫ್ ಎಕ್ಸ್ ಸ್ಕ್ವೇರ್, ಇ ಆಫ್ ವೈ ಸ್ಕ್ವೇರ್, ಇ ಆಫ್ ಎಕ್ಸ್ ವೈ, ಇಷ್ಟು ಫೈಂಡ್ ಮಾಡಬೇಕು. ಈ 5 ವ್ಯಾಲ್ಯೂಸ್ನ ಫೈಂಡ್ ಮಾಡಿದ್ರೆ ಅವ್ರು ಕೊಟ್ಟಿರೋ ಸಿಗ್ಮಾ, ಕೋವೇರಿಯನ್ಸ್, ಕೋರಿಲೇಷನ್ ಎಲ್ಲನೂ ಫೈಂಡ್ ಮಾಡ್ಬೋದು. ಗೊತ್ತಾಗ್ತಿದೆಯಾ? ಈಗ ನೋಡಿ, ಇ ಆಫ್ ಎಕ್ಸ್ ವೈ ಆಯಿತು. ಈಗ ಥರ್ಡ್ಗೆ ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಫೈಂಡ್ ಮಾಡಬೇಕು ಅಂದರೆ ಈಗ ಬೇಕಾಗಿರೋದೇನು, ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಫೈಂಡ್ ಮಾಡಬೇಕು ಅಂದರೆ ಇ ಆಫ್ ಎಕ್ಸ್ ಸ್ಕ್ವೇರ್ ಬೇಕು, ಇ ಆಫ್ ವೈ ಸ್ಕ್ವೇರ್ ಬೇಕು. ನೋಡಿ, ಇ ಆಫ್ ಎಕ್ಸ್ ಸ್ಕ್ವೇರ್ಗೆ ಫಾರ್ಮುಲಾ ಸಮೇಷನ್ ಆಫ್ ಎಕ್ಸ್ ಐ ಸ್ಕ್ವೇರ್ ಎಫ್ ಆಫ್ ಎಕ್ಸ್. ಈಗ ನೋಡಿ, ಎಕ್ಸ್ ಐ ಸ್ಕ್ವೇರ್ ಎಫ್ ಆಫ್ ಎಕ್ಸ್ ಐ ಅಂದರೆ ಇದಕ್ಕೆ ಟೇಬಲ್ಲು ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ನೋಡಬೇಕು. ಎಕ್ಸ್ ಐ ಮತ್ತು ಎಫ್ ಆಫ್ ಎಕ್ಸ್ ಐ
ಬರೋದು ಇಲ್ಲಿ ನೋಡಿ ಎಕ್ಸ್ ಐ ಸ್ಕ್ವೇರ್ ಎಫ್ ಆಫ್ ಎಕ್ಸ್ ಐ ಅಂದರೆ ಇದು 1² ಇಂಟು 1/2 ಪ್ಲಸ್ ಆಮೇಲೆ ಆ್ಯಡ್ ಮಾಡಬೇಕು 5² ಇದು ಫಸ್ಟು ಸ್ಕ್ವೇರ್ ಮಾಡಿ ಮಲ್ಟಿಪ್ಲೈ ಮಾಡಿ ಆಮೇಲೆ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಅಂದರೆ 1² ಇಂಟು 1/2 ಪ್ಲಸ್ 5² ಇಂಟು 1/2 ಇದು ಇ ಆಫ್ ಎಕ್ಸ್ ಸ್ಕ್ವೇರ್. ನೆಕ್ಸ್ಟು ಇ ಆಫ್ ವೈ ಸ್ಕ್ವೇರ್. ಇದು ಹೆಂಗೆ ಅಂದರೆ ಇದು ಫಾರ್ಮುಲಾ ಬಂದು ಸಮೇಷನ್ ಆಫ್ ವೈ ಜೆ ಸ್ಕ್ವೇರ್ ಜಿ ಆಫ್ ವೈ ಜೆ. ಇಲ್ಲಿ ನೋಡಿ -4² ಇಂಟು 3/8 ಪ್ಲಸ್ 2² ಇಂಟು 3/8 ಪ್ಲಸ್ 7² ಇಂಟು 1/4. ನೋಡಿ ಇಷ್ಟು ವ್ಯಾಲ್ಯೂಸ್ನ ನೀವು ಫೈಂಡ್ ಮಾಡಿಬಿಟ್ರೆ ಬೇರೆದೆಲ್ಲ ಆರಾಮಾಗಿ ಮಾಡ್ಕೋಬೋದು. ಅರ್ಥ ಆಗ್ತಿದೆಯಾ? ಈಗ ಇದನ್ನ ಫೈಂಡ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟು ಇದನ್ನ ಮಲ್ಟಿಪ್ಲೈ ನೋಡಿ, ಇದನ್ನ ಡೈರೆಕ್ಟ್ ಬೇಕಾದರೂ ಮಾಡಿ ಈ ಥರ. ಈಗ ನೋಡಿ 1 ಇಂಟು 1/2 ಪ್ಲಸ್ 5 ಇಂಟು ಇಲ್ಲೇನಿದೆ ಅದು ಟೈಪ್ ಮಾಡಿ ಬೇಕಿದ್ರೆ 3 ಬಂತಲ್ವ. ಇಲ್ಲಾಂದರೆ ನಾನು ಹೇಳ್ತೀನಲ್ಲ ಆ ಥರ ಮಾಡಿ, ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ನಿಮಗೆ. ಮೋಡು ಸ್ಟಾರ್ಟ್ಗೆ ಹೋಗಿ ಅದರಲ್ಲಿ 2 ಸೆಲೆಕ್ಟ್ ಮಾಡಿ. ಇಲ್ಲಿ ಎಕ್ಸ್ ಅಂದರೆ 1/5 ಹೊಡೀರಿ, 1 5. ವೈ ಅಂದರೆ 1/2 1/2 ಹೊಡೀರಿ. ಅರ್ಥ ಆಯ್ತಾ? ಎ ಸಿ ಹೊಡೆದು ಶಿಫ್ಟ್ 1 3. ಈಗ ನೋಡಿ ನಮಗೆ ಎಕ್ಸ್ ಇಂಟು ವೈ ಬೇಕಷ್ಟೇ. 5ನ ಸೆಲೆಕ್ಟ್ ಮಾಡಿ 3 ಬರುತ್ತೆ. ಅರ್ಥ ಆಗ್ತಿದೆಯಾ? ಇದನ್ನ ಮಾಡೋದು ಯಾವ ಥರ ಇಲ್ಲಿ ಬರ್ಕೊಟ್ಬಿಡ್ತೀನಿ. ಇಲ್ಲಿ ನೋಡಿ ಮೋಡು 3 ಸ್ಟಾರ್ಟು, ಅದರಲ್ಲಿ 2, ಆಮೇಲೆ ಎಕ್ಸ್ ಐ ಎಫ್ ಆಫ್ ಎಕ್ಸ್ ಐ ಇದು ಟೇಬಲ್. ಇದು ಎಕ್ಸ್ ಅಂದರೆ 1 5, ಎಕ್ಸ್ ಜಾಗದಲ್ಲಿ 1 5 ಹಾಕಿ, ಎಕ್ಸ್ ಇರುತ್ತೆ ವೈ ಆಗಿರುತ್ತೆ 1 5. ವೈ ಜಾಗದಲ್ಲಿ ಎಫ್ ಆಫ್ ಎಕ್ಸ್ ಐ ವ್ಯಾಲ್ಯೂ ಹಾಕಿ 1/2 1/2 ಈ ಥರ ಟೈಪ್ ಮಾಡಿ. 1/2 1/2 ಟೈಪ್ ಮಾಡಿದು ಎ ಸಿ ಹೊಡೀರಿ. ಆಮೇಲೆ ಶಿಫ್ಟು 1, ಅದರಲ್ಲಿ ಸಮ್ 3, ಅದರಲ್ಲಿ ಸಮೇಷನ್ ಆಫ್ ಎಕ್ಸ್ ವೈ ಅಂದರೆ 5 ಈಕ್ವಲ್ ಹೊಡೆದ್ರೆ ಆನ್ಸರ್ ಬರುತ್ತೆ. ಅರ್ಥ ಆಗ್ತಿದೆಯಾ? ಅದೇ ಥರ ಇಲ್ಲಿ ನೋಡಿ ಇ ಆಫ್ ಎಕ್ಸ್ ಆ ಥರ ಅಲ್ವಾ. ಈಗ ನಮ್ಗೆ ಬೇಕಾಗಿರೋದು ಏನೋ ಇ ಆಫ್ ಎಕ್ಸ್ ಕೂಡ ಡೈರೆಕ್ಟಾಗಿ ಮಾಡ್ಕೋಬೋದು. ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಟೇಬಲಿಂದ ತಾನೇ ಮಾಡೋದಿದು. ಇಲ್ಲೇನಂದರೆ ಶಿಫ್ಟು 1 5. ಇಲ್ಲಿ ನೋಡಿ ಫಸ್ಟ್ ಎ ಸಿ ಹೊಡೆದ್ಬಿಡಿ. ಶಿಫ್ಟು 1 3, ಶಿಫ್ಟು 1 3 ಹೊಡೆದು x² ವೈನ ಹೊಡಿಬೇಕು. x² ವೈ ಅಂದರೆ ಏನು 7 ಹೊಡೆದ್ರೆ ನಿಮಗೆ ಆನ್ಸರ್ ಬರುತ್ತೆ 13. ಆಮೇಲೆ ಎ ಸಿ ಹೊಡೆದು ಈ ಆನ್ಸರ್ನ ಬರೀರಿ. ನೀವು ಡೈರೆಕ್ಟ್ ಮಾಡಿದ್ರು 13ನೇ ಬರೋದು ಅದು. ಅರ್ಥ ಆಗ್ತಿದೆಯಾ? ಈಗ ಎ ಸಿ ಹೊಡೆದ್ಬಿಡಿ, ಸರಿನಾ? ನೆಕ್ಸ್ಟು ಇ ಆಫ್ ವೈಗೆ ವೈ ಟೇಬಲ್ ಸೇಮ್ ಪ್ರೊಸೀಜರ್ ಮಾಡಿ ಆರಾಮಾಗಿ. ಮೋಡ್ ಸ್ಟಾರ್ಟ್ 3 2. ಈಗ ವೈ ಟೇಬಲ್ ಯಾವುದು? ಡಿಸ್ಟ್ರಿಬ್ಯೂಷನ್ ಆಫ್ ವೈ -4 2 7. ಎಕ್ಸಲ್ಲಿ -4 2 7 ನೋಡಿರಿ. -4 2 7. ವೈಲಿ 3/8 3/8 1/4. ಎ ಸಿ ಹೊಡೀರಿ. ಶಿಫ್ಟು 1 3 5. ಎಕ್ಸ್ ವೈ ಹೊಡೆದ್ರೆ 1. ಅದು ಒಂದು ಇ ಆಫ್ ವೈ ಸಿಗುತ್ತೆ. ಆಮೇಲೆ ಡಿಸ್ಟ್ರಿಬ್ಯೂಷನ್ ಆಫ್ ವೈ ಯಾವುದು ಯೂಸ್ ಮಾಡೋದು? ಇ ಆಫ್ ವೈ ಸ್ಕ್ವೇರ್ಗೆ. ಇಲ್ಲಿ
ಎ ಸಿ ಹೊಡೆದು ಶಿಫ್ಟು 1 3 ಸಮೇಷನ್ನು ಎಕ್ಸ್ ಸ್ಕ್ವೇರ್ ವೈ ಅಂದರೆ 7 ಹೊಡಿ 19.75 ಬರುತ್ತೆ. ಅಥವಾ 79/4 ಇ ಆಫ್ ವೈ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ವೈ ಹೊಡೆದ್ರೆ ಇದು ಬರುತ್ತೆ 79/4. ಅರ್ಥ ಆಗ್ತಿದೆಯಾ? ಎಸ್ ಡಿ ಹೊಡೆದ್ರೆ ಅದು ಆನ್ಸರ್ ಬರುತ್ತೆ. ಈಗ ಇದಾದ ತಕ್ಷಣವೇ ಈಗ ಉಳಿದಿದ್ದು ಯಾವುದು? 5 ವ್ಯಾಲ್ಯೂಲಿ 4 ವ್ಯಾಲ್ಯೂ ಸಿಕ್ತು ನಮಗೆ. ಯಾವುದು? ಇ ಆಫ್ ಎಕ್ಸ್, ಇ ಆಫ್ ವೈ, ಇ ಆಫ್ ಎಕ್ಸ್ ಸ್ಕ್ವೇರ್, ಇ ಆಫ್ ವೈ ಸ್ಕ್ವೇರ್ ಸಿಕ್ತು. ನೆಕ್ಸ್ಟ್ ಇ ಆಫ್ ಎಕ್ಸ್ ವೈ ಫೈಂಡ್ ಮಾಡಬೇಕು ಅಂದರೆ ನೀವೇನು ಮಾಡಿ, ಎ ಸಿ ಹೊಡೆದು ಮೋಡ್ಗೆ ಹೋಗಿ ಜಾಯಿಂಟ್ ನೋಡಿ. ಅರ್ಥ ಆಗ್ತಿದೆಯಾ? ಅದರಲ್ಲಿ 3 ಹೊಡೆದು ಸೆಕೆಂಡ್ ಹೊಡೆದು ಈಗ ಎಕ್ಸು ಇದು ಮಲ್ಟಿಪ್ಲೈ ಮಾಡ್ಕೊಬಿಡಿ. ಎಕ್ಸ್ ವೈ ವ್ಯಾಲ್ಯೂ 1 × -4, ಆಮೇಲೆ 1 × 2, ನೆಕ್ಸ್ಟ್ 1 × 7, ನೆಕ್ಸ್ಟ್ 5 × -4, ನೆಕ್ಸ್ಟ್ 5 × 2, ನೆಕ್ಸ್ಟ್ 5 × 7, ಆಮೇಲೆ ಮೈನಸ್. ಈಗ ನೋಡಿ ಇದಕ್ಕೆ 1/8 ಹೊಡೀರಿ. ಪ್ರಾಡಕ್ಟ್ -4ಗೆ 1/8, ಆಮೇಲೆ 1/4 ಹೊಡೀರಿ. ಈ ಥರ ಹೊಡ್ಕೊಂಡೋಗಿ 1/8. ಫಸ್ಟ್ ಏನು ಮಾಡಿ, ಇದು 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 ಆಮೇಲೆ ಇದು 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 ಆಮೇಲೆ ಈ ಥರ ಹೊಡ್ಕೊಂಡೋಗಿ ಈ ಕಡೆ 1/4, 1/8, 1/8. ಅರ್ಥ ಆಯ್ತಲ್ವ? ಎ ಸಿ ಇಲ್ಲಿ ಶಿಫ್ಟು 1 3 ಸಮ್, ಅದರಲ್ಲಿ 5 ಹೊಡೆದ್ರೆ ಎಕ್ಸ್ ವೈ ಹೊಡೆದ್ರೆ 1.5 ಬರುತ್ತೆ, ಅಥವಾ ಎಸ್ ಡಿ ಹೊಡೆದ್ರೆ 3/2 ಬರುತ್ತೆ. ಅರ್ಥ ಆಗ್ತಿದೆಯಾ? ಇಲ್ಲ ನೀವು ಡೈರೆಕ್ಟಾಗಿ ಇದನ್ನ ಟೈಪ್ ಮಾಡ್ತೀನಿ ಅಂದರೆ ಮಾಡಿ. ಅರ್ಥ ಆಗ್ತಿದೆಯಾ? ಇದು 3/2. ಇದು ಆದ ತಕ್ಷಣ ಈಸಿ ಇರುತ್ತೆ. ಈಗ ನೋಡಿ ಎಲ್ಲ ವ್ಯಾಲ್ಯೂಸ್ ಫೈಂಡ್ ಮಾಡಿದ್ಮೇಲೆ ಈಗ ಒಂದೊಂದು ಕಡೆಯಿಂದ ಮಾಡ್ಕೊಂಡು ಹೋಗೋಣ. ಸಿಗ್ಮಾ ಎಕ್ಸ್ ಸ್ಕ್ವೇರ್, ಸಿಗ್ಮಾ ವೈ ಸ್ಕ್ವೇರ್ ಮಾಡಿ. ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅಂದರೆ ಫಾರ್ಮುಲಾ ಇ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಇ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್. ಈಗ ನೋಡಿ ಇ ಆಫ್ ಎಕ್ಸ್ ಸ್ಕ್ವೇರ್ ಬಂದು 13, ಇ ಆಫ್ ಎಕ್ಸ್ ವ್ಯಾಲ್ಯೂ ಎಷ್ಟು? 3 ಸ್ಕ್ವೇರ್. ಇದನ್ನ ಟೈಪ್ ಮಾಡೋಣ. 13 - 3 ಸ್ಕ್ವೇರ್ 4 ಬರುತ್ತೆ. ಅರ್ಥ ಆಯ್ತಲ್ವಾ? ಸಿಗ್ಮಾ ಎಕ್ಸ್ ಸ್ಕ್ವೇರ್ ಫೈಂಡ್ ಮಾಡಿದ ತಕ್ಷಣ ಸಿಗ್ಮಾ ಎಕ್ಸ್ ಮಾಡಿ ಫೈಂಡು. √4 is 2. ನೆಕ್ಸ್ಟ್ ಸಿಗ್ಮಾ ವೈ ಸ್ಕ್ವೇರ್, ಇ ಆಫ್ ವೈ ಸ್ಕ್ವೇರ್ ಮೈನಸ್ ಇ ಆಫ್ ವೈ ಹೋಲ್ ಸ್ಕ್ವೇರ್. ಈಗ ಇ ಆಫ್ ವೈ ಸ್ಕ್ವೇರ್ ಅಂದರೆ 79/4 ಮೈನಸ್ ಇ ಆಫ್ ವೈ ಎಷ್ಟು? 1. ಈಗ ನೋಡಿ ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡಿದ್ರೆ 79/4 ಮೈನಸ್, ಕ್ಲಿಯರ್ ಮಾಡಿಕೊಡಿ, ಶಿಫ್ಟ್ 9 3 79/4 ಮೈನಸ್ 1 ಸ್ಕ್ವೇರ್, ದಟ್ ಈಸ್ 75/4. ಸಿಗ್ಮಾ ವೈನ ಫೈಂಡ್ ಮಾಡಬೇಕು. ಸಿಗ್ಮಾ ವೈ ಅಂದರೆ √75/4. ಇದನ್ನ ಕ್ಯಾಲ್ಸಿಯಲ್ಲಿ ಹೊಡೆದ್ರೆ ನೀವು 75/4 ಹೊಡೆದ್ರೆ, ಅಥವಾ 5√3/2 ಅಥವಾ √75/2 ಬೇಕಾದರೂ ಹೊಡಿಬೋದು. ಅಥವಾ ಏನು ಬರಿಬೋದು? 4.33 ಅಂತ ಯಾವುದಾದ್ರೂ ಬರೀ 4.33. ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಆಯಿತು. ಈಗ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ? ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಆದಮೇಲೆ 4th ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ನೋಡಿ. ಫೋರ್ತ್ ಒನ್ ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ ಗೆ ಫಾರ್ಮುಲಾ ಇಲ್ಲಿ ಎಲ್ಲ ಇ ಬಂದ್ಬಿಡುತ್ತೆ. ಇ ಆಫ್ ಎಕ್ಸ್ ವೈ ಮೈನಸ್ ಇ ಆಫ್ ಎಕ್ಸ್ ಇಂಟು ಇ ಆಫ್ ವೈ. ಇ ಆಫ್ ಎಕ್ಸ್ ವೈ ಗೊತ್ತು ನಮಗೆ ಎಷ್ಟು? ಇ ಆಫ್ ಎಕ್ಸ್ ವೈ ಫೈಂಡ್ ಮಾಡ್ಬೋದ? 3/2. ಇ ಆಫ್ ಎಕ್ಸ್ ಬಂದು 3, ಇ ಆಫ್ ವೈ 1. ಇದನ್ನ ಕ್ಯಾಲ್ಸಿಲ್ ಹೊಡೆದ್ರೆ 3/2 ಮೈನಸ್ 3 ಇಂಟು 1 is 3/2 ಮೈನಸ್ 3/2.
ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ ಆಯಿತು. ನೆಕ್ಸ್ಟ್ ಏನು ಕ್ವಶನ್ ಅವ್ರು ಕೇಳಿರೋದು ಕೋರಿಲೇಷನ್ ಆಫ್ ಎಕ್ಸ್ ಕಾಮ ವೈ. ಕೋರಿಲೇಷನ್ ಆಫ್ ಎಕ್ಸ್ ಕಾಮ ವೈಗೆ ಫಾರ್ಮುಲಾ ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಇಂಟು ಸಿಗ್ಮಾ ವೈ. ಕೋರಿಲೇಷನ್ಸ್ ಆಫ್ ಎಕ್ಸ್ ಕಾಮ ವೈ ಇಸ್ -3/2. ಸಿಗ್ಮಾ ಎಕ್ಸ್ ಫೈನ್ ಮಾಡಿದಾಗ ಎಷ್ಟು 2 ಇಂಟು 4.33. ನೋಡಿ ಇದನ್ನ ಕ್ಯಾಲ್ಸಿಲಿ -3/2 ಇಂಟು 2 ಇಂಟು 4.33. ಆನ್ಸರ್ ಇಸ್ -0.1732. ಕೋರಿಲೇಷನ್ ಆಫ್ ಎಕ್ಸ್ ಕಾಮ ವೈ ಇವೆಲ್ಲ ಮಾಡಿ ಇಷ್ಟೇ ಆನ್ಸರ್. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು. ನಿಮಗೆ ಕ್ಯಾಲ್ಸಿಲಿ ಕನ್ಫ್ಯೂಷನ್ ಆದರೆ ಡೈರೆಕ್ಟಾಗಿ ಮಾಡಿ. ಕ್ಯಾಲ್ಸಿಲಿ ಕಲ್ತ್ಕೊಂಡ್ರೆ ಎಕ್ಸಾಮಲ್ಲಿ ನೀವು ಬೇಗ ಮಾಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ನಿಮಗೆ ಅರ್ಥ ಆಗ್ತಿದ್ರೆ, ನಿಮಗೆ ನಾನು ಹೇಳ್ಕೊಡೋದು ಇಷ್ಟ ಆಗ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.